ಜೈ ಹಿಂದ್. ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಮತ್ತು ಎಸ್ಐ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಕರ್ನಾಟಕ ಅಬಕಾರಿ ಇಲಾಖೆ ಈ ಹುದ್ದೆಗಳಿಗೆ ನೋಟಿಸ್ ಅನ್ನು ಜಾರಿಗೆ ಮಾಡಿದೆ. ಇದೇ ವಾರ ಅಥವಾ ಮುಂದಿನ ವಾರದಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಜಾರಿ ಮಾಡ್ತಾರೆ. ಆದಷ್ಟು ಬೇಗ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅಬಕಾರಿ ಇಲಾಖೆ ಅಂದರೆ ಏನು, ಅದರ ಡ್ಯೂಟಿ ಹೇಗಿರುತ್ತೆ, ಟ್ರೈನಿಂಗ್ ಯಾವ ಥರ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನು, ಏಜ್ ಕ್ರೈಟೇರಿಯಾ ಏನು, ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರುತ್ತೆ, ಈ ಸಲ ಅಬಕಾರಿ ಇಲಾಖೆಯಲ್ಲಿ ಎಕ್ಸಾಮ್ ಪ್ಯಾಟರ್ನಿಂದ ಹಿಡಿದು ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ರಿಕ್ರೂಟ್ಮೆಂಟು ಪ್ರತಿಯೊಂದೂ ಕೂಡ A to Z ಚೇಂಜ್ ಮಾಡಿದ್ದಾರೆ. ಏನೇನು ಚೇಂಜ್ ಮಾಡಿದ್ದಾರೆ ಮತ್ತು ಸೆಲೆಕ್ಷನ್ ಆದಮೇಲೆ ಟ್ರೈನಿಂಗ್ ಯಾವ ಥರ ಇರುತ್ತೆ, ಪೋಸ್ಟಿಂಗ್ ಎಲ್ಲ ಇರುತ್ತೆ, ಈ ಅಬಕಾರಿ SI ಮತ್ತು ಕಾನ್ಸ್ಟೇಬಲ್ ವರ್ಕ್ ಯಾವ ಥರ ಇರುತ್ತೆ, ಈ ಪ್ರತಿಯೊಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ಮತ್ತೆ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಸಲ ಅಬಕಾರಿ ಇಲಾಖೆ ರಿಕ್ರೂಟ್ಮೆಂಟ್ ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಜಾಬ್ ಪ್ರೊಫೈಲ್ ತಿಳ್ಕೊಂಡಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರೀವಿಯಸ್ ಇಯರ್ಗಳಲ್ಲಿ ರಿಕ್ರೂಟ್ಮೆಂಟ್ನ ಡಿಸ್ಟಿಕ್ ವೈಸ್ ಮಾಡ್ತಾ ಇದ್ರು, ಮತ್ತೆ ಡಿಸ್ಟಿಕ್ ಕಲೆಕ್ಟರ್, ಜಿಲ್ಲಾಧಿಕಾರಿ ಅಂತ ಹೇಳ್ತೀವಲ್ಲ, ಅವರು ರಿಕ್ರೂಟ್ಮೆಂಟ್ನ ನಡೆಸ್ತಾ ಇದ್ರು. ಆದರೆ ಇವಾಗ ಆ ರೂಲ್ಸ್ನ ಚೇಂಜ್ ಮಾಡಿ ಅಬಕಾರಿ ಇಲಾಖೆಯ ಆಯುಕ್ತರು ರಿಕ್ರೂಟ್ಮೆಂಟ್ನ ನಡೆಸ್ತಾರೆ. ಅಬಕಾರಿ ಇಲಾಖೆ ಅಂಡರಲ್ಲಿ ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಮತ್ತೆ ಮೊದಲೆಲ್ಲ ಡಿಸ್ಟಿಕ್ ಲೆವೆಲ್ ವೇಕೆನ್ಸಿನ ಬಿಡ್ತಿದ್ರು, ಮತ್ತೆ ಡಿಸ್ಟಿಕ್ ಲೆವೆಲ್ ಎಕ್ಸಾಮ್ಗಳನ್ನ ಮಾಡ್ತಾ ಇದ್ರು. ಆದರೆ ಇವಾಗ ಸ್ಟೇಟ್ ಲೆವೆಲ್ ಒಂದೇ ರಿಸಲ್ಟ್ನ ಬಿಡ್ತಾ ಇದ್ದಾರೆ. ಮೊದಲು ಎಕ್ಸಾಮ್ನ KPSC ಅವರು ಕಂಡಕ್ಟ್ ಮಾಡ್ತಾ ಇದ್ರು, ಇವಾಗ KEA ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮೊದಲೆಲ್ಲ ಕಾನ್ಸ್ಟೇಬಲ್ ಎಕ್ಸೆಸ್ ಮೇಲ್, ಕಾನ್ಸ್ಟೇಬಲ್ ಎಕ್ಸೆಸ್ ಫೀಮೇಲ್ ಅಂತ 2 ಕ್ಯಾಟಗರಿ ಮಾಡಿದ್ರು. ಆದರೆ ಇವಾಗ ಅದನ್ನ ತೆಗೆದ್ಬಿಟ್ಟು ಕಾನ್ಸ್ಟೇಬಲ್ ಎಕ್ಸೆಸ್ ಅಂತ ಒಂದೇ ಗ್ರೂಪ್ ಮಾಡಿದ್ದಾರೆ. ಈ ಗ್ರೂಪಲ್ಲೇ ಮೇಲ್ ಫೀಮೇಲ್ ಇಬ್ರು ಬರ್ತಾರೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಮೊದಲು ಎಕ್ಸಾಮ್ ಪ್ಯಾಟರ್ನ್ ತುಂಬಾ ಹಾರ್ಡ್ ಇತ್ತು, ಎಕ್ಸಾಮ್ ಹಾರ್ಡ್ ಇರ್ತಾ ಇತ್ತು. ಇವಾಗ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ, ಮತ್ತೆ ಈಸಿಯಾಗಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗೈಸ್. ಸೊ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಎಕ್ಸಾಮ್ ಅಲ್ಲಿ ಪ್ರಬಂಧಗಳು, ಟ್ರಾನ್ಸ್ಲೇಟ್ಗಳು ಇವೇ ಜಾಸ್ತಿ ಇರ್ತಾ ಇತ್ತು, ಕ್ವಶನ್ ಪೇಪರ್ ಹಾರ್ಡ್ ಇರ್ತಾ ಇತ್ತು. ಆದ್ರೆ ಇವಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಅದ್ರ ಬದಲಾಗಿ ಈ ಸಲ ಸಾಮಾನ್ಯ ಅಧ್ಯಯನ ಪತ್ರಿಕೆ ಮೂಲಕ ಎಕ್ಸಾಮ್ನ ಮಾಡ್ತಾ ಇದ್ದಾರೆ. ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿ ಚಾಯ್ಸ್ ಕ್ವಶನ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. 2 ಅವರಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬಹುದು. ಇದಿಷ್ಟು ಚೇಂಜಸ್ನ ಈ ಸಲದ ರಿಕ್ರೂಟ್ಮೆಂಟ್ನಲ್ಲಿ ಮಾಡಿದ್ದಾರೆ. ಈಗ ಅಬಕಾರಿ ಇಲಾಖೆ ಅಂದರೆ ಏನು, ಅದರ ಡ್ಯೂಟಿ ಹೇಗಿರುತ್ತೆ, ಟ್ರೈನಿಂಗ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜಾಬ್ ಪ್ರೊಫೈಲ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಗಾಯ್ಸ್. ಅಬಕಾರಿ ಇಲಾಖೆ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಹೇಳಿ ನೋಡೋಣ, ಎಷ್ಟು ಜನಕ್ಕೆ ಗೊತ್ತು ಅಂತ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಹಾಗಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಮತ್ತು ನನ್ನ ಚಾನಲ್ ಇರೋದು ಹಳ್ಳಿ ಮಕ್ಕಳಿಗೋಸ್ಕರ. ಆಲ್ಮೋಸ್ಟ್ ಯಾರು ಬ್ಯಾಕ್ವರ್ಡು, ತುಂಬ ಹಳ್ಳಿಗಳಲ್ಲಿ ಇರ್ತಾರೆ ಅಂಥ ಮಕ್ಕಳಿಗೋಸ್ಕರ ನಾನು ವಿಡಿಯೋನ ಮಾಡ್ತೀನಿ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ A to Z ಇನ್ಫಾರ್ಮೇಷನ್ನ ಕೊಡ್ತೀನಿ. ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ಅರ್ಥ ಆಗಬೇಕು, ಅದೇ ನನ್ನ ಗುರಿ. ಅಬಕಾರಿ ಇಲಾಖೆ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ. ಇದು ಕರ್ನಾಟಕ ಗೌರ್ಮೆಂಟ್ನ ಒಂದು ಇಲಾಖೆ ಆಗಿದೆ. ಇದ್ರ ಕೆಲಸ ಏನೇನು ಅಂತ ತಿಳ್ಕೊಳ್ಳೋಣ. ಅಕ್ರಮ ಮದ್ಯ ತಯಾರಿಕೆ ಮತ್ತು ಮಾರಾಟನ ತಡೆಯೋದು, ಹಾರ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಲ್ಲ ಅದು. ಹೊಸದಾಗಿ ಬಿಯರ್ ಶಾಪು, ವೈನ್ ಶಾಪ್ಗಳು ಓಪನ್ ಮಾಡ್ತಾರಲ್ಲ, ಅವರಿಗೆ ಲೈಸೆನ್ಸ್ ಕೊಡೋದು, ಮತ್ತೆ ಎನ್ಕ್ವೈರಿ ಮಾಡೋದು. ಅಕ್ರಮವಾಗಿ ಡ್ರಿಂಕ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದನ್ನ ತಡೆಯೋದು. ಅಬಕಾರಿ ತೆರಿಗೆ ಅಂದರೆ ಎಕ್ಸೆಸ್ ರೆವಿನ್ಯೂನ ಕಲೆಕ್ಟ್ ಮಾಡೋದು. ಮಾದಕ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇರ್ತಾರೆ, ಅಂದರೆ ಡ್ರಗ್ಸ್ ಎಲ್ಲ ಇರುತ್ತಲ್ಲ ಅಂಥದನ್ನ ತಡೆಯೋದು. ಇದಿಷ್ಟು ವರ್ಕು ಅಬಕಾರಿ ಇಲಾಖೆದಾಗಿರುತ್ತೆ. ಅಬಕಾರಿ ಇಲಾಖೆಯಲ್ಲಿ SI ಮತ್ತು ಕಾನ್ಸ್ಟೇಬಲ್ 2 ಹುದ್ದೆಗಳನ್ನ ಕರೆದಿದ್ದಾರೆ. ಈಗ SI ಹುದ್ದೆಗಳಿಗೆ ಯಾವ ಥರ ವರ್ಕ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. SI ಅಂದರೆ ಸಬ್ ಇನ್ಸ್ಪೆಕ್ಟರು. ಇವರು ತಂಡಗಳ ನೇತೃತ್ವನ ವಹಿಸ್ತಾರೆ. ಅಕ್ರಮವಾಗಿ ಯಾರೆಲ್ಲ ಮದ್ಯನ ತಯಾರಿಸ್ತಾ ಇರ್ತಾರೆ ಅಥವಾ ಸಾಗಣೆ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ವಶಪಡಿಸ್ಕೊಳ್ಳೋದು, ವೆಹಿಕಲ್ನ ಚೆಕ್ ಮಾಡೋದು, ಮತ್ತೆ ಕಂಪ್ಲೇಂಟ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಪ್ರೂಫ್ಗಳನ್ನ ಕಲೆಕ್ಟ್ ಮಾಡೋದು, ಕೋರ್ಟ್ನಲ್ಲಿ ಪ್ರೂಫ್ಗಳನ್ನ ಪ್ರೊಡ್ಯೂಸ್ ಮಾಡೋದು,
ಕಾನ್ಸ್ಟೇಬಲ್ ಸಿಬ್ಬಂದಿಗಳ ಮೇಲ್ವಿಚಾರಣೆ ಮಾಡೋದು, ಲೈಸೆನ್ಸ್ ಇರುವಂತ ಶಾಪ್ಗಳ ಮೇಲ್ವಿಚಾರಣೆ ಮಾಡೋದು, ಇದಿಷ್ಟು SI ಅವರ ವರ್ಕ್ ಆಗಿರುತ್ತೆ. ಈಗ ಕಾನ್ಸ್ಟೇಬಲ್ ವರ್ಕ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. SI ಗಳ ಜೊತೆ ರೇಡ್ಗಳಲ್ಲಿ ಭಾಗವಹಿಸೋದು, ರೇಡ್ ಮಾಡೋದು, ಸರ್ಚ್ ಮಾಡೋದು, ಅಕ್ರಮ ಮದ್ಯನ ವಶಪಡಿಸ್ಕೊಳ್ಳೋಂಥ ಹಾರ್ಡ್ ಡ್ರಿಂಕ್ಸ್ಗಳನ್ನೆಲ್ಲ ಇವರ ಅಂಡರಲ್ಲೇ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸ್ಟೇಷನ್ಗಳಿಗೆ ಸಾಗಿಸೋದು, ಹಿಡ್ಕೊಂಡಿರೋ ಆರೋಪಿಗಳನ್ನ ಸೇಫ್ಟಿಯಾಗಿ ಜೈಲಿಗೆ ಸಾಗಿಸೋದು, ದಾಖಲೆ ನಿರ್ವಹಣೆಗೆ ಸಹಾಯ ಮಾಡೋದು, ಚೆಕ್ ಪೋಸ್ಟ್ಗಳಲ್ಲಿ ಡ್ಯೂಟಿ ಮಾಡೋದು, ವೆಹಿಕಲ್ ಚೆಕ್ಕಿಂಗು, ಇದಿಷ್ಟು ಡ್ಯೂಟಿಗಳು ಕಾನ್ಸ್ಟೇಬಲ್ದಾಗಿರುತ್ತೆ. ಮತ್ತೆ ಟ್ರೈನಿಂಗ್ ಬಗ್ಗೆ ಮಾತಾಡೋದಾದ್ರೆ ಕಾನ್ಸ್ಟೇಬಲ್ಗೆ 6 ರಿಂದ 9 ತಿಂಗಳು ಟ್ರೈನಿಂಗ್ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ಗೆ 9 ರಿಂದ 12 ತಿಂಗಳು ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಅಲ್ಲಿ ನಿಮಗೆ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, ಡಿಸಿಪ್ಲಿನ್ ಕಲಿಸ್ತಾರೆ, ಡ್ರಿಲ್ ಮಾರ್ಚ್ ಫಾಸ್ಟ್ ಎಲ್ಲ ಕಲಿಸ್ತಾರೆ, ವೆಪನ್ ಡ್ರಿಲ್ ನ ಮಾಡಿಸ್ತಾರೆ, ವೆಪನ್ ಹ್ಯಾಂಡ್ಲಿಂಗ್ ನ ಮಾಡ್ತಾರೆ. ಈಗ ರೈಫಲ್ಗಳನ್ನ ಹೇಗೆ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಕ್ಲೀನಿಂಗ್ ಮಾಡೋದು, ಮತ್ತೆ ಫೈರಿಂಗ್ ಹೇಗೆ ಮಾಡೋದು, ಫೈರಿಂಗ್ ಮಾಡೋದಕ್ಕೆ ಏಮಿಂಗ್ ಯಾವ ತರ ಮಾಡೋದು, ಈ ಪ್ರತಿಯೊಂದು ಟ್ರೈನಿಂಗ್ ನ ಕೊಡ್ತಾರೆ. ಅದಾದ್ಮೇಲೆ ಆಕ್ಟ್ ಅಂಡ್ ರೂಲ್, ಹ್ಯೂಮನ್ ರೈಟ್ಸು, ಎಕ್ಸೈಸ್ ಆಕ್ಟ್, ಕ್ರಿಮಿನಲ್ ಪ್ರೊಸೀಜರು, ಎವಿಡೆನ್ಸು, ಈ ಆಕ್ಟ್ ಅಂಡ್ ರೂಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ರೇಡ್ ಯಾವ ತರ ಮಾಡಬೇಕು, ಇದ್ರ ಜೊತೆಗೆ ಯಾವ ತರ ರೇಡ್ ಮಾಡಬೇಕು, ಯಾವ ತರ ಇನ್ವೆಸ್ಟಿಗೇಷನ್ ಮಾಡಬೇಕು, ದಾಖಲೆಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಸೆಲ್ಫ್ ಡಿಫೆನ್ಸ್ ನ ಹೇಗೆ ಮಾಡ್ಕೋಬೇಕು, ಈ ಪ್ರತಿಯೊಂದು ಟ್ರೈನಿಂಗ್ ನ ನಿಮ್ಗೆ ಈ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಕೊಡ್ತಾರೆ. ಟ್ರೈನಿಂಗ್ ಎಲ್ಲ ಆದ್ಮೇಲೆ ನಿಮ್ಗೆ ಎಲ್ಲೆಲ್ಲಿ ಪೋಸ್ಟಿಂಗ್ ಇರುತ್ತೆ ಅಂತ ಹೇಳ್ತೀನಿ. ಜಿಲ್ಲೆಯ ಅಬಕಾರಿ ಕಚೇರಿಗಳು, ಚೆಕ್ ಪೋಸ್ಟಿಂಗು, ಮೊಬೈಲ್ ಸ್ಕ್ವಾಡು, ಎನ್ಫೋರ್ಸ್ಮೆಂಟ್ ಡಿವಿಷನ್, ಸಿಟಿ ಮತ್ತೆ ವಿಲೇಜ್ ಪ್ರದೇಶಗಳಲ್ಲಿ ನಿಮ್ಗೆ ಡ್ಯೂಟಿಗಳನ್ನ ಹಾಕ್ತಾರೆ. ಡೇ ಟೈಮ್ ಡ್ಯೂಟಿ ಇರುತ್ತೆ, ಕೆಲವೊಂದ್ಸಲ ಶಿಫ್ಟ್ ವೈಸ್ ನೈಟ್ ಡ್ಯೂಟಿನೂ ಮಾಡಬೇಕಾಗುತ್ತೆ. ಡೇ ನೈಟ್ ರೊಟೇಷನ್ ಚೇಂಜ್ ಆಗ್ತಾ ಇರುತ್ತೆ. ಇದಿಷ್ಟು ಆಯ್ತು ಅಬಕಾರಿ ಇಲಾಖೆ ಅಂದ್ರೆ ಏನು, ಟ್ರೈನಿಂಗ್ ಯಾವ ತರ ಇರುತ್ತೆ, ಅಬಕಾರಿ ಇಲಾಖೆಯ ಜಾಬ್ ಪ್ರೊಫೈಲ್ ಬಗ್ಗೆ ತಿಳ್ಕೊಂಡ್ರಿ. ಈಗ ಅದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋಣ. ವೇಕೆನ್ಸಿ ಬಗ್ಗೆ ಮಾತಾಡೋದಾದ್ರೆ 1207 ವೇಕೆನ್ಸಿನ ಬಿಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗೆ 265 ವೇಕೆನ್ಸಿ, 942 ವೇಕೆನ್ಸಿ, ಟೋಟಲ್ 1207 ವೇಕೆನ್ಸಿನ ಬಿಟ್ಟಿದ್ದಾರೆ. ಮೇಲ್ ಫಿಮೇಲ್ ಇಬ್ರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 2nd PUC ಕಂಪ್ಲೀಟ್ ಆಗಿರಬೇಕು. ಡಿಗ್ರಿ ಆಗಿರೋರು SI ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಸರ್ ನಂದು ITI ಆಗಿದೆ, ನಾನು ಕೂಡ ಅಪ್ಲೈ ಮಾಡಬಹುದಾ ಅಂತ ಕೆಲವರು ಕ್ವಶನ್. ಅದಕ್ಕೆ ನೋಟಿಫಿಕೇಶನ್ ಬರೋವರೆಗೆ ವೆಯ್ಟ್ ಮಾಡಬೇಕು. ಇವಾಗ ಜಸ್ಟ್ ನೋಟಿಸ್ ಅಷ್ಟೇ ಜಾರಿ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಡೀಟೇಲ್ಸ್ ಇಲ್ಲ. ನೋಟಿಫಿಕೇಶನ್ ಬಂದ್ಮೇಲೆ A to Z ಇನ್ಫಾರ್ಮೇಶನ್ ಅದರಲ್ಲಿ ಇರುತ್ತೆ, ಅವಾಗ ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಕಾನ್ಸ್ಟೇಬಲ್ಗೆ ಬೇಸಿಕ್ ಪೇ 24,400 ರಿಂದ 42,000 ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಆಡ್ ಆಗುತ್ತೆ. ಸಬ್ ಇನ್ಸ್ಪೆಕ್ಟರ್ಗೆ ಬೇಸಿಕ್ ಪೇ 30,350 ರೂಪಾಯಿಂದ 53,000 ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೂಡ ಆಡ್ ಆಗುತ್ತೆ. ಎಕ್ಸಾಮ್ 100 ಮಾರ್ಕ್ಸ್ ಇರುತ್ತೆ. 2 ಅವರಲ್ಲಿ ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಆರಾಮಾಗಿ ಈ ಸಲ ಎಕ್ಸಾಮು ಮೊದಲಿನ ತರ ಟಫ್ ಇರಲ್ಲ, ಈಸಿಯಾಗಿ ಎಕ್ಸಾಮ್ ನ ನೀವು ಅಟೆಂಡ್ ಮಾಡ್ಬೋದು. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಆರಾಮಾಗಿ ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು. ಎಕ್ಸಾಮ್ ಸಿಲೆಬಸ್ ಈ ತರ ಇದೆ: ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ, ಇದಿಷ್ಟು ಈ ಎಕ್ಸಾಮ್ ನ ಸಿಲೆಬಸ್ ಆಗಿರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ ಮೇಲೆ ನಿಮಗೆ ITI ಅವ್ರಿಗೆ ಅಪ್ಲೈ ಮಾಡಬಹುದಾ ಮತ್ತು ಎಕ್ಸಾಮ್ ಸಿಲೆಬಸ್ ಇದನ್ನ ಇನ್ನೊಂದ್ಸಲ ನಾನು ನಿಮಗೆ ಕನ್ಫರ್ಮ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಗೈಸ್. ಮತ್ತೆ ಫಿಸಿಕಲ್ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ಈ ನೋಟಿಸ್ ಅಲ್ಲಿ ಯಾವುದೇ ಫಿಸಿಕಲ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಹಳೆ ಫಿಸಿಕಲ್ ಕ್ರೈಟೇರಿಯಾ ನಮಗೆ ಬೇಡ. ಆದಷ್ಟು ಬೇಗ ಅಫಿಷಿಯಲ್ ನೋಟಿಫಿಕೇಶನ್ ಬರ್ತಾ ಇದೆ, ಅದರಲ್ಲಿ A to Z ಇನ್ಫಾರ್ಮೇಶನ್ ಇರುತ್ತೆ. ಅದರಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫಿಸಿಕಲ್ ಕ್ರೈಟೇರಿಯಾ, PET PST ಯಾವ ತರ ಇರುತ್ತೆ ಅಂತ. ಸದ್ಯಕ್ಕೆ ಇದಿಷ್ಟು ಮಾಹಿತಿ ಬಂದಿದೆ. ಈಗ ಈ ಹುದ್ದೆಗಳಿಗೆ ನೀವು ಡಾಕ್ಯುಮೆಂಟ್ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ ಪ್ರೂಫ್ಗೆ 10th ಮಾರ್ಕ್ಸ್ ಕಾರ್ಡು, 2nd PUC ಮಾರ್ಕ್ಸ್ ಕಾರ್ಡು, ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡು. ಡಿಗ್ರಿಯಲ್ಲಿ ನಿಮಗೆ ಯಾವುದೇ ಡಿಗ್ರಿ ಆಗಿದ್ರೂ ನಡೆಯುತ್ತೆ. ಡಿಪ್ಲೊಮಾ ಆಗಿದ್ರೆ ಅಪ್ಲೈ ಮಾಡಬಹುದಾ ಸರ್ ಅಂತ ನಿಮ್ಮ ಕ್ವಶನ್ ಆಗಿದ್ರೆ ಅದಕ್ಕೂ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಬರಬೇಕು. ಮತ್ತೆ ಡಿಗ್ರಿ BE ಅವರು ಡಿಗ್ರಿಗೆ ಬರ್ತಾರೆ, BE ಆಗಿರೋರು ಕೂಡ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಕ್ಯಾಸ್ಟು, ಇನ್ಕಮ್ಮು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ರೀಸೆಂಟ್ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಇದಿಷ್ಟು ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೋಟಿಫಿಕೇಶನ್ ಬಂದ ತಕ್ಷಣ ಪಟ್ಟಂತ ಅಪ್ಲೈ ಮಾಡಬೇಡಿ, ಲಾಸ್ಟ್ ಡೇಟ್ ವರೆಗೂ ಕಾಯಕ್ಕೆ ಹೋಗ್ಬೇಡಿ ಗೈಸ್. ಯಾರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಮಾಡಿ ಪೊಲೀಸ್ ಜಾಬ್ನ ಪಡೆಯಕ್ಕೆ ಆಗ್ತಾ ಇಲ್ಲ, ಅವರು ಅಬಕಾರಿ ಇಲಾಖೆಯಲ್ಲೂ ಕೂಡ
ಜಾಬ್ನ ಮಾಡ್ಬೋದು. ಇದು ಕೂಡ ಪೊಲೀಸ್ ಥರನೇ ಸಿಮಿಲರ್ ಜಾಬ್ ಆಗಿರುತ್ತೆ, ಬೇರೆ ಏನಲ್ಲ. ಇಲಾಖೆ ಮಾತ್ರ ಬೇರೆ ಇದೆ, ಅಬಕಾರಿ ಇಲಾಖೆ ಅಂದ್ಬಿಟ್ಟು. ಡ್ಯೂಟಿ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗಾಗಿ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಯಾರೆಲ್ಲ ತಯಾರಿನ ಮಾಡ್ತಾ ಇದ್ದೀರಾ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಂತ, ಅವರು ರೆಡಿಯಾಗಿ. ಇನ್ನು ಜಾಸ್ತಿ ಟೈಮ್ ಇಲ್ಲ, 1 ವಾರದೊಳಗಡೆ ನೋಟಿಫಿಕೇಶನ್ ಬರುತ್ತೆ. ಬೇಗ ರೆಡಿಯಾಗಿ ಗೈಸ್. ಇದಿಷ್ಟು ಇವತ್ತಿನ ಅಬಕಾರಿ ಇಲಾಖೆಯ SI ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಹಿಂದ್.